ಇನ್ನು ರಾಜ್ಯದಲ್ಲಿ ಸಿಎಂ ಡಿಸಿಎಂ ನಡುವೆ ಕುರ್ಚಿ ಫೈಟ್ ನಡೀತಾ ಇರಬೇಕಾದ್ರೇ ವಿರೋಧಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕಟ್ಟು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ರಣರಂಗವನ್ನು ಬಿಟ್ಟು ಓಡಿ ಹೋಗುವ ಹೇಡಿ ನಾನಲ್ಲ ಅನ್ನೋದ್ರ ಮುಖಾಂತರ ಕುರ್ಚಿಯನ್ನು ಅಷ್ಟು ಸುಲಭಕ್ಕೆ ನಾನು ಬಿಟ್ಟುಕೊಡಲ್ಲ ಅಂತ ವಿರೋಧಿ ಬಣಕ್ಕೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇನ್ನು ಸಿಎಂ ಅವರ ಸಾಲು ಸಾಲು ಟ್ವೀಟ್ಗಳನ್ನು ಕಾಂಗ್ರೆಸ್ಸಿಗರು ಸಮರ್ಥಿಸಿಕೊಂಡ್ರೆ ಬಿಜೆಪಿಗರು ಲೇವಡಿ ಮಾಡಿದ್ದಾರೆ. ಏನು ನಡೆದಿದೆ ಈ ವಿಚಾರದಲ್ಲಿ ಅಂತ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಕುರ್ಚಿ ಫೈಟ್ ನಡುವೆ ಸಿಎಂ ಟ್ವೀಟ್ ಸಮರ. ರಣರಂಗವನ್ನ ಬಿಟ್ಟು ಓಡಿ ಹೋಗುವ ಹೇಡಿ ಆಗಲಾರೆ. ರಾಜಕೀಯ ವಿರೋಧಿಗಳಿಗೆ ಸಿಎಂ ಸಿದ್ದರಾಮಯ್ಯ ಟಕ್ಕರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ನಡುವೆ ಕುರ್ಚಿ ಕದನ ಜೋರಾಗಿ ನಡೀತಾ ಇರೋ ಹೊತ್ತಲ್ಲೇ ತಮ್ಮ ವಿರೋಧಿ ಬಣಕ್ಕೆ ಸಿಎಂ ಸಿದ್ದರಾಮಯ್ಯ ಕಟು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ವಿರೋಧಿ ಬಣದ ಕೌಂಟರ್ಗೆ ಪ್ರತಿ ಕೌಂಟರ್ ಕೊಡುವ ಕೆಲಸ ಮಾಡಿದ್ದು, ಕುರ್ಚಿ ಕದನದಲ್ಲಿ ಎಲ್ಲದಕ್ಕೂ ನಾನು ಸೈ ಎಂಬ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮಾತಿನ ಸಂದೇಶ ಪರೋಕ್ಷವಾಗಿಯೇ ವಿರೋಧಿ ಬಣಕ್ಕೆ ಅನ್ನೋದು ಸ್ಪಷ್ಟವಾಗಿದೆ. ಸಿಎಂ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯದ ದಿನದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿರೋಧಿಗಳಿಗೆ ಸಂದೇಶ ರವಾನೆ ಮಾಡುವ ಕೆಲಸ ಮಾಡಿದ್ದಾರೆ. ಸಾಲು ಸಾಲು ಪೋಸ್ಟ್ ಹಾಕುವ ಮೂಲಕ ನಾನು ರಣರಂಗವನ್ನು ಬಿಟ್ಟು ಹೋಗಲ್ಲ ಅನ್ನುವ ಮಾತುಗಳನ್ನಾಡಿದ್ದಾರೆ. ರಣರಂಗವನ್ನು ಬಿಟ್ಟು ಓಡಿ ಹೋಗುವ ಹೇಡಿ ನಾನಾಗಲಾರೆ. ಸಾಮಾಜಿಕ ನ್ಯಾಯಕ್ಕಾಗಿ ನನ್ನ ಉಸಿರಿರುವವರೆಗೂ ಹೋರಾಡ್ತೇನೆ. ನನ್ನ 4 ದಶಕಗಳ ರಾಜಕೀಯ ಜೀವನ ಎಂದಿಗೂ ಹೂವಿನ ಹಾಸಿಗೆ ಆಗಿರಲಿಲ್ಲ. ಅದು ಕಲ್ಲು ಮುಳ್ಳುಗಳ ಹಾದಿಯಾಗಿತ್ತು. ನನ್ನನ್ನು ರಾಜಕೀಯವಾಗಿ ಮುಗಿಸಲು ಹಲವಾರು ದೊಡ್ಡ ದೊಡ್ಡ ನಾಯಕರು ಹಲವಾರು ಬಗೆಯ ಕುಟಿಲ ಕಾರಸ್ಥಾನಗಳನ್ನು ಮಾಡಿದ್ದಾರೆ. ಅವುಗಳೆಲ್ಲವನ್ನೂ ಕೂಡ ಜನತೆಯ ಆಶೀರ್ವಾದದಿಂದ ಗೆದ್ದು ಬಂದಿದ್ದೇನೆ. ಇದು ನನ್ನ ವಿರುದ್ಧ ನಡೀತಾ ಇರುವ ಷಡ್ಯಂತ್ರಗಳಲ್ಲ. ಇದು ನನ್ನನ್ನು ನಂಬಿರುವ, ಪ್ರೀತಿಸ್ತಾ ಇರುವ, ನನಗೆ ನಿರಂತರವಾಗಿ ಆಶೀರ್ವಾದವನ್ನು ಕೊಟ್ಟು ಬೆಂಬಲಿಸ್ತಾ ಇರುವಂತಹ ನಿಮ್ಮ ವಿರುದ್ಧ ನಡೀತಾ ಇರುವ ಷಡ್ಯಂತ್ರ. ಆದ್ದರಿಂದ ನನ್ನ ಉಸಿರಿರುವವರೆಗೂ ಈ ರಾಜಕೀಯ ಷಡ್ಯಂತ್ರ, ದ್ವೇಷ, ಅಸೂಯೆ, ರಾಜಕಾರಣದ ವಿರುದ್ಧ ಹೋರಾಡ್ತೇನೆ. ಇದು ಸತ್ಯ, ನ್ಯಾಯ ಮತ್ತು ಧರ್ಮಕ್ಕಾಗಿ ನಡೀತಾ ಇರುವ ಹೋರಾಟ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂಥೇಳಿ ಎಕ್ಸ್ನಲ್ಲಿ ಸರಣಿ ಟ್ವೀಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಾಲು ಸಾಲು ಪೋಸ್ಟ್, ಕಾಂಗ್ರೆಸ್ ಸಮರ್ಥನೆ, ಬಿಜೆಪಿ ಲೇವಡಿ. ಇನ್ನು ಸಿಎಂ ಸಿದ್ದರಾಮಯ್ಯ ಸಾಲು ಸಾಲು ಪೋಸ್ಟ್ ಅನ್ನು ಮಾಡಿ ಪಟ್ಟಭದ್ರ ಹಿತಾಸಕ್ತಿಗಳ ಸಂಚು ಅಂತ ಕುಟುಕಿದ್ರು. ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಂಡ್ರೆ ಬಿಜೆಪಿ ನಾಯಕರು ಲೇವಡಿ ಆಡಿದ್ದಾರೆ. ಡಿಕೆಶಿ ಪ್ರತಿಕ್ರಿಯಿಸಿ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಯಾಕೆ ಪೋಸ್ಟ್ ಮಾಡಿದ್ದಾರೋ ಗೊತ್ತಿಲ್ಲ. ಸಹಿಸಿಕೊಳ್ಳೋದಕ್ಕಾಗಲ್ಲ ಅಂದರೆ ಅವರು ಇಷ್ಟೊಂದು ಬಜೆಟನ್ನು ಮಂಡಿಸಿ ದಾಖಲೆ ಮಾಡ್ತಿದ್ರಾ? ದೇವರಾಜ್ ಅರಸು ಅವರ ದಾಖಲೆ ಮುರಿತಾ ಇದ್ರಾ? ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ. ಹಿಂದೆ ಹಲವು ಭಾಗ್ಯಗಳನ್ನು ನೀಡಿದ್ರು, ಈಗ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಾಮಾಜಿಕ ಆರ್ಥಿಕ ಯೋಜನೆ ರೂಪಿಸಿದ್ದಾರೆ. ಇವೆಲ್ಲ ರೂಪಿಸಿರೋದು ಅವರ ಜೊತೆ ಎಲ್ಲರೂ ಇದ್ದಾರೆ ಅಂತ ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ. ನಾವ್ಯಾರು ಪಟ್ಟಭದ್ರ ಹಿತಾಸಕ್ತಿಗಳಲ್ಲ ಅಂಥೇಳಿ ಡಿಕೆ ಟೀಮ್ನ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಇನ್ನು ಶಾಸಕ ಮಾಗಡಿ ಬಾಲಕೃಷ್ಣ ಪ್ರತಿಕ್ರಿಯಿಸಿ ಸಿದ್ದರಾಮಯ್ಯ ವಿರುದ್ಧ ಹೊಟ್ಟೆ ಕಿಚ್ಚುಪಡುವ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಅವರಿಗೆ ಎಲ್ಲ ರೀತಿಯ ಅವಕಾಶ ಕೊಟ್ಟಿದೆ. ಹೊಟ್ಟೆ ಕಿಚ್ಚಿದ್ದಿದ್ರೆ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಸೇರಿಸ್ಕೊಳ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ. ಈತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಲೇವಡಿ ಆಡಿದ್ದಾರೆ. ಎಲ್ಲ ಸಮುದಾಯದವರು ಓಟ್ ಹಾಕ್ತಾರೆ, ನನಗೂ ಹಾಕ್ತಾರೆ. 80 ವರ್ಷದಲ್ಲಿ ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ. ಅನುಭವಿ ರಾಜಕಾರಣಿ ಅಸಹಾಯಕತೆಯ ಮಾತನ್ನ ಹೇಳಿದ್ರೆ ಆಡಳಿತ ಸತ್ತೋಗಿದೆ ಅಂತ ಅರ್ಥ ಅಂತ ಹೇಳಿದ್ದಾರೆ. ಮಂತ್ರಿಗಳು ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ ಸರ್. ರಾಜಕೀಯದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದ್ದಾವೆ, ನಾನು ರಣರಂಗದಿಂದ ಓಡಿ ಹೋಗಿ ಹೇಡಿ ಆಗಲಾರೆ ಅನ್ನೋಂತ ಸ್ಟೇಟ್ಮೆಂಟ್. ನನಗೆ ಮಾಹಿತಿ ಇಲ್ಲ. ನೋಡಿ, ಅದು ಯಾರು ಮಾಡಿದಾರೆ ಗೊತ್ತಿಲ್ಲ. ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಇಷ್ಟೊಂದು ಬಜೆಟ್ ಮಂಡನೆ ಆಗ್ತಾ ಇತ್ತಾ ಹೇಳಿ? ಸುದೀರ್ಘ ಕಾಲ ಅವರು ಮುಖ್ಯಮಂತ್ರಿಗಳಾದವರು. ದೇವರಾಜ ಅರಸು ಅವರ ರೆಕಾರ್ಡನ್ನು ಮುಡಿದ್ರು. ಒಳ್ಳೆ ಆಡಳಿತ ಕೊಟ್ಟಂತ, ಹಿಂದೆ ಹಲವಾರು ಭಾಗ್ಯ ಕೊಟ್ಟಿದ್ರು, ಈ ಸರಿ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಸಮಾಜದ ಕಟ್ಟ ಕಡೆಯ ಮನುಷ್ಯನ ಕೂಡ ಒಂದು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡಿಸೋದು, ಸ್ವಾಭಿಮಾನದ ಬದುಕನ್ನು ಕೊಡಿಸುವಂಥ ಯೋಜನೆಗಳು ಅವ್ರು ರೂಪಿಸಿದ್ದಾರೆ. ಹಲವಾರು ಹುದ್ದೆಗಳನ್ನು ಅಲಂಕರಿಸಿರೋದು ನಮ್ಮ ಪಾರ್ಟಿನಲ್ಲೇ ಅಲ್ವಾ? ಎಲ್ಲ ಕಾಂಗ್ರೆಸ್ ಶಾಸಕರು 140 ಜನ ನಾವೆಲ್ಲರೂ ಕೂಡ ಒಂದು ಬದಲಾವಣೆಯನ್ನು ಬೇಕು, ಬೇರೆಯವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ. ಇದರಿಂದ ಮುಂದಕ್ಕೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಮುಂದಿನ ಚುನಾವಣೆಗೆ ಒಂದಷ್ಟು ಬಲ ಸಿಗ್ತದೆ ಅಂಥೇಳಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಹೊರತು ನಮ್ಮಲ್ಲಿ ಗುಂಪುಗಾರಿಕೆನೂ ಇಲ್ಲ. ನಮ್ಮಲ್ಲಿ ಪಟ್ಟಾಭದ್ರ ಶಕ್ತಿಗಳು ಒಂದು ಗುಂಪು ಆ ಗುಂಪು ಅನ್ನೋದು ಏನೂ ಇಲ್ಲ. ಸಿದ್ದರಾಮಯ್ಯನವರು ತೆಗಿಚ್ಕೊಡ್ತಕ್ಕಂಥದ್ದು ಏನಿಲ್ಲ. ಸಿದ್ದರಾಮಣ್ಣ ಅವ್ರಿಗೆ ಒಳ್ಳೆ ಅವಕಾಶವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ. ಹೊರಗಡೆಯಿಂದ ಬಂದಂಥ ಸಿದ್ದರಾಮಣ್ಣವ್ರನ್ನ ತಪ್ಪಿಕೊಂಡು ಇಷ್ಟು ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕ ಮತ್ತು ಮುಖ್ಯಮಂತ್ರಿ ಎಲ್ಲ ಮಾಡಿದೆ. ಇದರಲ್ಲಿ ಬೇರೆಯವ್ರು ಹೊಟ್ಟೆ ಕಿಚ್ಕೊಡುವಂಥದ್ದು, ಅವಾಗ ಹೊಟ್ಟೆ ಕಿಚ್ಕೊಡಂಗಿದ್ರೆ ಇವ್ರು ಯಾರನ್ನ ಕರ್ಕೊತಾನಿಲ್ಲ. ಸಿದ್ದರಾಮಣ್ಣವ್ರನ್ನ ಹೊಟ್ಟೆ ಕಿಚ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆಗಿದೆ, ಅವ್ರಿಗೆ ಅವಕಾಶ ಸಿಕ್ಕಿದೆ. ಅವ್ರಿಗೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅನುಕೂಲ ಆಗಿದೆ. ಬರೀ ಒಂದೇ ಸಮುದಾಯದವ್ರು ಓಟ್ ಹಾಕ್ತಾರಾ? ಈಗ ನನಗೆಲ್ಲ ಸಮುದಾಯದವರು ಓಟ್ ಹಾಕ್ತಾರಪ್ಪ, ಅವ್ರಿಗೂ ಎಲ್ಲ ಸಮುದಾಯದವರು ಓಟ್ ಹಾಕ್ತಾರೆ. 80 ವರ್ಷ ಆಗಿದ್ದಾಗ ಇಂಥ ಮಾತು ಹೇಳೋದ? ಧಿಕ್ಕಾರಕ್ಕೋಸ್ಕರ ಏನು ಬೇಕಾದ್ರೆ ಮಾತಾಡ್ತೀನಿ. ಇದಕ್ಕೆ ಸಿದ್ದರಾಮಯ್ಯನವರ ಮಾತೇ, ಅವರ ನಡವಳಿಕೆಗಳೇ ನಿಜಕ್ಕೂ ದುರಂತ, ಖಂಡನೀಯ, ಅಸಹಾಯಕತನದ ಮಾತನ್ನ ಹೇಳಿದ್ರೆ ವಿವಾದ
ದುರಂತ, ವ್ಯವಸ್ಥೆ ಸತ್ತೋಗಿದೆ. ಒಟ್ಟಾರೆ ರಾಜಕೀಯವಾಗಿ ಯಾರಿಗೆ ಯಾವ ಸಂದೇಶವನ್ನು ರವಾನೆ ಮಾಡಬೇಕು ಅವರಿಗೆ ಸಿದ್ದರಾಮಯ್ಯ ರವಾನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಿಎಂ ಪೋಸ್ಟ್ ಯಾವ ಆಯಾಮಕ್ಕೆ ತಿರುಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಶ್ರೀನಿವಾಸ್, ಪಬ್ಲಿಕ್ ಟಿವಿ, ಬೆಂಗಳೂರು.